Okay, last concept of second chapter 2.7 anti-defection law. ಹಿಂಗಂದ್ರೆ ಕನ್ನಡದೊಳಗೆ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ. First, we know it. What is a defection? See, Defection means a representative defects another party without resigning his membership for benefits. A defector is elected at one party but enjoys the power in another party. A member of person who transfer his party from one party to another party without any reason for his personal. ಈ ಕಡೆ Defector is basically a person in politics who gives up his own political party and joins the other alliance for benefit, and this process is called as defection. ಶಾಸನಸಭೆ ಸದಸ್ಯರು ತಾವು ನಿರೀಕ್ಷಿತ ಸ್ಥಾನ ಮತ್ತು ಲಾಭವು ಸರ್ಕಾರದಿಂದ ಸಿಗದಿದ್ದಾಗ ತುಂಬುವವರೆಗೆ ಭಿನ್ನಮತೀಯ ಚಟುವಟಿಕೆಗಳನ್ನು ಸೃಷ್ಟಿಸಿ ಮತ್ತೊಂದು ಪಕ್ಷಕ್ಕೆ ಹೋಗುವುದೇ ಪಕ್ಷಾಂತರ. ಇನ್ನದ್ರೊಳಗೆ ಸುಧಾರಣೆ ಆಗ್ಬೇಕು ಅದ್ರೊಳಗೆ. ಶಾಸನಸಭೆ ಸದಸ್ಯರು ತಮ್ಮ ಪಕ್ಷದ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರುವುದರಿಂದ ಪಕ್ಷಾಂತರ ಇಲ್ಲ. ಮುನ್ಸಿಪಾಲಿಟಿ ಆಡಳಿತ ಕ್ಷೇತ್ರ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಹಣ ಮತ್ತು ಅಧಿಕಾರದ ಆಕರ್ಷಣೆ ಮುಂತಾದ ಸಮಸ್ಯೆಗಳಿಂದ ತಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರುವುದು ಪಕ್ಷಾಂತರ. ಹೇಳು. Defector is elected to one party and enjoys power in another. ಓಕೆ. Defection we call it as in India defection but in England they call it as floor crossing, FLOOR, floor crossing. In Nigeria, carpet crossing. In India, we call it as defection. A defection is a defect of Indian political system. Members of legislature, when they elected from a particular party, for the reason their self benefits or interest to cross or jump another political party, for the reason political power. Sometimes it may be groupism within a political party, egoism, or differences between ideals of political party leaders. It leads to defects. It leads to what you call defection. The defection which is against to the stable government. Defection activities are ever against to the stable governments. From 1960, we found a defection activities in the politics of the country. In 1985, the late Prime Minister, great Prime Minister of India, Rajiv Gandhi,
Under his leadership, who made 52nd amendment to the constitution. 52nd amendment in 1985. For the reason to stopping defection activities in the politics of the country, the government of late Prime Minister Rajiv Gandhi made 52nd amendment to the constitution in 1985 and the implemented amendment on April 1st 1985. They implemented anti-defection law in the country. It placed in a 10th schedule of the constitution. After the implementation of anti-defection in the country, defection activities are come down actually. The main features of acts are anti-defection law. ಕನ್ನಡದವರು ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆಗಿಂತಲೂ ಪೂರ್ವದಲ್ಲಿ ಪಕ್ಷಾಂತರ ಅಂದರೆ ಏನು ಅಂತ ಹೇಳಿದರು ಒಂದಿಷ್ಟು ಜನ. ಪಕ್ಷಾಂತರ ಅಂದರೆ ಏನು ಅಂತ ಹೇಳಿ, ಒಬ್ಬ ಪ್ರತಿನಿಧಿ ಒಂದು ಪಕ್ಷದಿಂದ ಆಯ್ಕೆಯಾದ ಮೇಲೆ ತನ್ನ ಸ್ವಹಿತಾಸಕ್ತಿ ಅಥವಾ ಅಧಿಕಾರದ ಆಶೆಗಾಗಿ ಮತ್ತೊಂದು ಪಕ್ಷದ ಪರವಾಗಿ ಕಾರ್ಯವನ್ನು ಮಾಡುವುದು ಅಂತ ಹೇಳಿ, ರಾಜೀನಾಮೆಯನ್ನು ಕೊಡದೆ ಮತ್ತೊಂದು ಪಕ್ಷದ ಪರವಾಗಿ ಕಾರ್ಯವನ್ನು ಮಾಡುವುದು, ಅದು ಪಕ್ಷಾಂತರ. ಇದಕ್ಕೆ ಇಂಗ್ಲಿಷ್ನೊಳಗೆ ಇಂಗ್ಲೆಂಡದಲ್ಲಿ ಫ್ಲೋರ್ ಕ್ರಾಸಿಂಗ್ ಅಂತ ಹೇಳಿ ಕರೀತಾರೆ. ಫ್ಲೋರ್ ಅಂದ್ರೆ ಏನು? ಮಹಡಿ ಅಂತ ಹೇಳಿ ಅರ್ಥ ಆಗುತ್ತೆ. ಫ್ಲೋರ್ ಅಂತಂದ್ರೆ ಸದನ ಅಂತ ಹೇಳಂತಂದಂಗೆ, ಸಭೆ ಅಂತ ಹೇಳಂತಂದಂಗೆ, ಶಾಸನ ಸಭೆಗಳು ಅಂತ ಹೇಳಿ. ನೈಜೀರಿಯಾದೊಳಗೆ ಇದಕ್ಕೆ ಕಾರ್ಪೆಟ್ ಕ್ರಾಸಿಂಗ್ ಅಂತ ಹೇಳಿ ಕರೀತಾರ. ಕಾರ್ಪೆಟ್ ಅಂದ್ರೆ ಏನು? ಚಾಪಿ ಚಾಪಿ ಜಿಗಿಯುವುದಲ್ಲ, ಹಂಗಂದ್ರೆ ಅದರ ಅರ್ಥ ಒಂದು ಮನೆಯನ್ನು ಬಿಟ್ಟು, ಒಂದು ಸ್ಥಳವನ್ನು ಬಿಟ್ಟು ಬೇರೊಂದು ಸ್ಥಳಕ್ಕೆ ಹೋಗುವುದು ಅಂತ ಹೇಳಂದಂಗೆ. ಭಾರತದಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ಪಕ್ಷಾಂತರ ಅಂತ ಹೇಳಿ ಕರಿತೀವಿ, ಡಿಫೆಕ್ಷನ್ ಅಂತ ಹೇಳಿ ಕರಿತೀವಿ. ಹೌದಾ? ಅಂದ್ರೆ ಪಕ್ಷಾಂತರ ಇದು ಭಾರತೀಯ ರಾಜಕೀಯ ವ್ಯವಸ್ಥೆಯ ಒಂದು ಪಿಡುಗು ಅಂತ ಹೇಳಿ ಕರೀತಾರೆ, ಸಮಸ್ಯೆ ಅಂತ ಹೇಳಿ ಕರೀತಾರೆ. ಯಾಕೆ ಸಮಸ್ಯೆ ಅಂತ ಹೇಳಿ ಕರೆದ್ರು ಅಂತಂದ್ರೆ, ಇದು ಸುಭದ್ರವಾದಂತಹ ಸರ್ಕಾರವನ್ನು ಕೆಳಗಿಳಿಸುವಂತಹ ಒಂದು ಸಮಸ್ಯಾತ್ಮಕ ಆಚರಣೆ. ಸರ್ಕಾರ ಬಹುಮತದಿಂದ ಸರಿಯಾಗಿ ನಡೀತಿರುತ್ತೆ, ಆಡಳಿತವನ್ನು ಮಾಡ್ತಿರ್ತಾರೆ. ಒಂದು ಗುಂಪಿನ ಜನರು ಅವರ ಅಧಿಕಾರದ ಚಲಾವಣೆಯನ್ನು ಸಹಿಸಿಕೊಳ್ಳದೆ ಅವರ ವಿರುದ್ಧ ಒಂದು ಗುಂಪನ್ನು ಕಟ್ಟಿ ತಾವು ಕೊಟ್ಟಂತಹ ಬಹುಮತವನ್ನು ಹಿಂದಕ್ಕೆ ತೆಗೆದುಕೊಂಡು ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಇದು ಸುಭದ್ರ ಸರ್ಕಾರವನ್ನು ಅಭದ್ರಗೊಳಿಸುವಂತಹ ಆಚರಣೆ. ಶಾಸನಸಭೆಯ ಸದಸ್ಯರು ತಮ್ಮ ಆಯ್ಕೆಯಾದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರುವುದು, ಇದಕ್ಕೆ ಪಕ್ಷಾಂತರ ಅಂತ ಹೇಳಿ ಕರೀತಾರೆ. ಕಾರಣಗಳು ಏನಿರ್ತವೆ, ಯಾಕೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತಂದರೆ, ಒಂದು ಅಧಿಕಾರದ ದುರಾಸೆ ಇರಬೇಕು, ಅಥವಾ ಪಕ್ಷದ ಒಳಗಡೆ ಆದರ್ಶಗಳ ಭಿನ್ನಾಭಿಪ್ರಾಯ ಏರ್ಪಟ್ಟಿರಬೇಕು, ಅಥವಾ ನಾಯಕರ ಅಹಂಭಾವನೆಗಳು ಇರಬೇಕು, ಅಥವಾ ಪಕ್ಷದ ಒಳಗಡೆ ಗುಂಪುಗಾರಿಕೆಗಳು ಇರಬೇಕು. ಇವು ಪಕ್ಷಾಂತರಕ್ಕೆ ಮುಖ್ಯವಾಗಿ ಕಾರಣಗಳಾಗ್ತವೆ. ಇಂಥ ಪಕ್ಷಾಂತರದ ಆಚರಣೆ ನಮ್ಮ ದೇಶದಲ್ಲಿ 1960ರಿಂದ ಪ್ರಾರಂಭವಾಗೈತಿ, ಗೊತ್ತಿರಲಿ. 1960ರಿಂದ ಪ್ರಾರಂಭವಾದಂಥ ಈ ಪಕ್ಷಾಂತರ ರಾಜಕೀಯ ಚಟುವಟಿಕೆಗಳನ್ನು ತಡೆದು ಸರ್ಕಾರವನ್ನು ಅದರ ಅವಧಿ ಪೂರ್ಣಗೊಳಿಸಲಿಕ್ಕೆ ಆಸ್ಪದವನ್ನು ಮಾಡಿಕೊಡುವ ಉದ್ದೇಶದಿಂದ 1985ರಲ್ಲಿ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ 52ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಆ ಕಾಯ್ದೆ ಜಾರಿಗೆ ಬಂದಿದ್ದು ಏಪ್ರಿಲ್ 1, 1985ರಲ್ಲಿ.
ಈ ಕಾಯ್ದೆಯ ಸಂಪೂರ್ಣ ವಿವರಣೆಗಳನ್ನು ಸಂವಿಧಾನದ 10ನೆಯ ಅನುಸೂಚಿಯಲ್ಲಿ ಸೇರಿಸಲಾಯಿತು. ನೆನಪಿಟ್ಕೊಳ್ಬೇಕು ಇವನು ಸರಿಯಾಗಿ. ಈ ಕಾಯ್ದೆ ಜಾರಿಗೆ ಬಂದ ಮೇಲೆ ಇತ್ತೀಚಿನ ದಿನಗಳ ಅಂದರೆ ಇತ್ತೀಚಿನ ಅಂತಂದರೆ 1985 ಏಪ್ರಿಲ್ 1ರ ನಂತರ ಪಕ್ಷಾಂತರ ಚಟುವಟಿಕೆಗಳು ಸ್ವಲ್ಪ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಕಡಿಮೆಯಾಗಿದ್ದುಂಟು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಆದರೆ ಇನ್ನೂ ನಡೆದವಷ್ಟೆ. ಓಕೆ, ನೆಕ್ಸ್ಟ್ ಒನ್, ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯ ಅಂಶಗಳು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, in 2003, according to amendment number 91, the government was made amendment to the 1985 anti-defection law. According to new amendment, it has some main features. They are, first one, if the elected members of Parliament and State Legislative Assembly, they leave their own party, they may loses their representation in the legislatures. This is first one. A second one, the members of particular political party, they crossed the party whip, also they loses their membership. This is second one. Third one, without a permission of the mother party, no one, a member can't exercise his vote in a session. This is third condition, or meetings. Fourth one, the nominated members of both Parliament and State Legislature Assemblies they leave their party after nominated by the government by 6 months. They also loses their representation. Fifth one, 1/3 members of political parties, if they leave their party, that is also defection. 1/3 members. Sixth one, the person who disqualified on the base of defection activities, he is not able and eligible having any ministership and position of profit, see, or a profit of office, actually office of profit. Seventh one, this is mandatory, the size of cabinet should be 15%. The size of cabinet of all governments should be 15% out of their total members. Say. The Speaker of Houses have power to disqualify on the base of against activities of elected members to their mother party. A speaker have right to disqualify them. Okay. Ninth one, the president of a legislature or a chairman of a legislature have a right to formulate the rules and regulations regarding defection activities in the house. Some
special principles or rules of Defection Act. They are, first one, if a political party merge with another political party, that is not a defection. See, merger of political parties, that is not a defection. Second one, the anti-defection laws which are not applicable to the Lok Sabha and state legislative assemblies speakers will not apply to the speakers. See, according to defection law, if any representative disqualified on the ground of anti-political activities within or defection political activities within a political party, he may disqualify from the party. But a disqualified representative have a right to challenge his disqualified in a court or a judicial system. They have a right to getting remedies against their disqualification. Take for example, last 17 members of Karnataka state legislature members, they got a remedy from Supreme Court of India against speaker activities. See, this is all about anti-defection law. See, any doubt? So please ask. English medium though. Regarding about this explanation, you have any doubt or difficulties? So please ask. Shall I move to Kannada? Okay? ಕನ್ನಡದವರು ಪಕ್ಷಾಂತರ ಕಾಯ್ದೆಯ ಮುಖ್ಯ ನಿಯಮಗಳು ಏನೇನು ಮುಖ್ಯ ನಿಯಮಗಳು ಪಕ್ಷಾಂತರ ಕಾಯ್ದೆಯಲ್ಲಿ ನಾವು ನೋಡಬಹುದು ಅಂತಂದರೆ, ಈ 1985ರ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 2003ರಲ್ಲಿ ಸಂವಿಧಾನಕ್ಕೆ 91ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಇದನ್ನು ಪುನರ್ ಸಂಘಟನೆ ಮಾಡಲಾಯಿತು 91ನೇ ತಿದ್ದುಪಡಿಯ ಪ್ರಕಾರ. ಆ ತಿದ್ದುಪಡಿಯ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯ ಅಂಶಗಳು ಏನು ಅನ್ನುವುದನ್ನು ನಾವಿಲ್ಲಿ ನೋಡಬೇಕಷ್ಟೆ. ಯಾವುದು ಪಕ್ಷಾಂತರ ಅಲ್ಲ, ಯಾವುದು ಪಕ್ಷಾಂತರ ಹೌದು. ನೋಡಿ, 1ನೆಯ ನಿಯಮ, ಕೇಂದ್ರ ಸಂಸತ್ತಿಗೆ ಮತ್ತು ರಾಜ್ಯ ವಿಧಾನಮಂಡಲಕ್ಕೆ ಆಯ್ಕೆಯಾದ ಪ್ರತಿನಿಧಿಗಳು ತಾವು ಆಯ್ಕೆಯಾದ ಪಕ್ಷವನ್ನು ತ್ಯಜಿಸಿದರೆ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಇದು 1ನೆಯ ನಿಯಮ. ತಾವು ಆಯ್ಕೆಯಾದ ಪಕ್ಷವನ್ನು ಬಿಟ್ಟರೆ ಅವ್ರ ಸದಸ್ಯತ್ವ ಹೋಗುತ್ತೆ. ಇದು 1ನೇದು. 2ನೇದು, ಪಕ್ಷದ ವಿಪ್ ಅನ್ನು ಉಲ್ಲಂಘನೆ ಮಾಡಿದರೆ ಸದಸ್ಯತ್ವ ಕಳೆದು ಹೋಗುವುದು. ಹಿಂಗಂದ್ರೆ ಏನು? What is whip of party? For the reason I am asking, if you have any doubt, what is whip? Magana? ವಿಪ್ ಅಂದ್ರೆ ಏನು? ಇಂಗ್ಲೀಷ್ ಮೀಡಿಯಂ ಮತ್ತೆ ಎಲ್ಲ ಗೊತ್ತಾಗೈತೆ ಅಂದ್ರಲ್ಲ, ಹೇಳ್ರಿ. ವಿಪ್ ಅಂದ್ರೆ ಏನು?
Whip is nothing but the commanded order of political party over its members. Without the permission of a party, all members can't do anything. See, that is a strong condition or a rule of a political party. No one can have right to crossing the whip of political party. Sometimes we use that one in the time of showing a majority time in a session or a house regarding budget, regarding confidence motions, when that time. ಕನ್ನಡದವರು ವಿಪ್ ಉಲ್ಲಂಘಿಸಿದರೆ ಸದಸ್ಯತ್ವ ಕಳೆದುಕೊಳ್ಳುವರು. ವಿಪ್ ಅಂದರೆ ಏನು? ಅದು ಪಕ್ಷದ ಮಹಾನ್ ಆಜ್ಞೆ, ಆ ಪಕ್ಷದ ಎಲ್ಲ ಸದಸ್ಯರ ಮೇಲೆ ಇರುವಂತಹ ಆಜ್ಞೆ. ಅದನ್ನು ಯಾರೂ ಮೀರುವಂತಿಲ್ಲ. ಅದನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರು ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಇವುಗಳನ್ನು ನಾವು ಯಾವಾಗ ನೋಡ್ತೀವಿ ಅಂದರೆ, ಒಂದು ಪಕ್ಷ ಬಹುಮತವನ್ನು ಸಾಬೀತುಪಡಿಸುವಂತಹ ಸಂದರ್ಭದಲ್ಲಿ ಇನ್ನೊಂದು ಪಕ್ಷ ತಮ್ಮ ಸದಸ್ಯರಿಗೆ ವಿಪ್ ಅನ್ನು ಜಾರಿ ಮಾಡಿರುತ್ತೆ. ಅಂದರೆ ಅವರು ಆ ಪಕ್ಷಕ್ಕೆ ಮತವನ್ನು ಹಾಕುವಂತಿಲ್ಲ. ಒಂದು ವೇಳೆ ಅದನ್ನು ಮೀರಿ ಆ ಪಕ್ಷಕ್ಕೆ ಮತವನ್ನು ಹಾಕಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಇದಕ್ಕೆ ವಿಪ್ ಅಂತ ಹೇಳಿ ಕರೀತಾರೆ. ಥರ್ಡ್ ಒನ್, ಅಧಿವೇಶನದಲ್ಲಿ ಪಕ್ಷದ ಅನುಮತಿ ಇಲ್ಲದೆ ಮತವನ್ನು ಚಲಾವಣೆ ಮಾಡುವಂತಿಲ್ಲ. ಈಗ ಬಜೆಟನ್ನು ಮಂಡನೆ ಮಾಡಬೇಕು ಅಂತಂದರೆ ಅದನ್ನು ಅಧಿವೇಶನ ಕರೀತಾರೆ. ಬಜೆಟ್ ಅಧಿವೇಶನವನ್ನು ಕರೆದು ಚರ್ಚೆಯನ್ನು ಮಾಡಿ ಅದನ್ನು ಸದನದೊಳಗೆ ಬಹುಮತಕ್ಕೆ ಇಡ್ತಾರೆ. ಬಹುಮತದಿಂದ ಪಾಸ್ ಆದರೆ ಮಾತ್ರ ಸರ್ಕಾರ ಉಳಿಯುತ್ತೆ, ಇಲ್ಲ ಅಂತಂದರೆ ಇಡೀ ಸರ್ಕಾರವೇ ರಾಜೀನಾಮೆ ಕೊಟ್ಟು ಹೋಗಬೇಕು. ಬಜೆಟ್, ಪ್ರತಿ ವರ್ಷದ ಬಜೆಟ್ ಬಹುಮತದ ಆಧಾರದ ಮೇಲೆ ಪಾಸ್ ಆಗುವುದು ನಿಯಮ. ಇಲ್ಲೇ ವಿರೋಧ ಪಕ್ಷಗಳು ತಮ್ಮ ಪಕ್ಷದ ಎಲ್ಲ ಸದಸ್ಯರಿಗೆ ಆ ಪಕ್ಷದ ಅನುಮತಿ ಇಲ್ಲದೆ ಮತವನ್ನು ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಅಧಿವೇಶನದಲ್ಲಿ ಅನುಮತಿ ಇರದೆ ಮತವನ್ನು ಚಲಾವಣೆ ಮಾಡಿದರೆ ಆ ಸದಸ್ಯ ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ತಾನೆ. ಫೋರ್ತ್ ಒನ್, we have two types of members in both parliament and state legislature assemblies. One is elected members, second one is nominated members. ನಾವು ಸಂಸತ್ತಿನಲ್ಲಿ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಎರಡು ಪ್ರಕಾರದ ಸದಸ್ಯರನ್ನು ನೋಡ್ತೀವಿ. ಒಂದು ಚುನಾಯಿತ ಪ್ರತಿನಿಧಿಗಳು, ಇನ್ನೊಂದು ನಾಮಕರಣಗೊಂಡಂತಹ ಪ್ರತಿನಿಧಿಗಳು ಅಥವಾ ನಾಮನಿರ್ದೇಶಿತ ಪ್ರತಿನಿಧಿಗಳು ಅಂತ ಹೇಳಿ ಕರಿತೀವಿ. ಈ ನಾಮನಿರ್ದೇಶಿತ ಪ್ರತಿನಿಧಿಗಳು ಒಂದು ಪಕ್ಷದ ಪರವಾಗಿ ನಾಮನಿರ್ದೇಶನಗೊಂಡ 6 ತಿಂಗಳ ಬಳಿಕ ಯಾವುದಾದರೂ ಸದಸ್ಯ ತಾನು ನಾಮಕರಣಗೊಂಡ ಪಕ್ಷವನ್ನು ತ್ಯಜಿಸಿದರೆ ಅವನ ಸದಸ್ಯತ್ವ ಕಳೆದು ಹೋಗುವುದು. ಅರ್ಥ ಆಯ್ತಾ? ಇದರ ಜೊತೆಗೆ ಒಟ್ಟು ಪಕ್ಷದ 1/3 ಸದಸ್ಯರು ಆ ಪಕ್ಷವನ್ನು ತ್ಯಜಿಸಿದರೂ ಸಹಿತ ಅದು ಪಕ್ಷಾಂತರವೇ. ಗೊತ್ತಲ್ಲ, 1/3 ಸದಸ್ಯರು ಆ ಪಕ್ಷವನ್ನು ಬಿಟ್ಟು ಹೊರಗಡೆಗೆ ಬಂದರೆ ಅದಕ್ಕೂ ಪಕ್ಷಾಂತರ ಅಂತ ಹೇಳಿ ಕರೀತಾರೆ. 6th ಒನ್, ಒಂದು ಸಾರಿ ಪಕ್ಷಾಂತರ ಕಾಯ್ದೆಯ ಆಧಾರದ ಮೇಲೆ ಯಾವುದಾದ್ರೂ ಒಬ್ಬ ಸದಸ್ಯ ಅನರ್ಹಗೊಂಡಿದ್ದರೆ ಅವನಿಗೆ ಸರ್ಕಾರದಲ್ಲಿ ಮಂತ್ರಿ ಅಥವಾ ಇತರೆ ಲಾಭದಾಯಕ ಹುದ್ದೆಗಳನ್ನು ಹೊಂದುವ ಅವಕಾಶ ಇರುವುದಿಲ್ಲ. ಇದನ್ನು ನೆನಪಿಟ್ಟುಕೊಳ್ಳಿ. ಪಕ್ಷಾಂತರ ಕಾಯ್ದೆಯ ವಿರುದ್ಧವಾಗಿ ಅನರ್ಹಗೊಂಡಿದ್ದ ಅಂದರೆ ಅವನಿಗೆ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಲಿಕ್ಕೆ ಬರುವುದಿಲ್ಲ ಮತ್ತು ಲಾಭದಾಯಕ ಹುದ್ದೆಯನ್ನು ಕೊಡಲಿಕ್ಕೆ ಬರುವುದಿಲ್ಲ. 7th ಒನ್, ಪ್ರತಿ ಸರ್ಕಾರದ ಮಂತ್ರಿಮಂಡಲದ ಗಾತ್ರ ಒಟ್ಟು ಸದಸ್ಯರ 15% ಇರಬೇಕು. ಇದು ಕಡ್ಡಾಯ ನಿಯಮ. ಇದನ್ನು ಪಾಲನೆ ಮಾಡಲೇಬೇಕು. ಈ ಕರ್ನಾಟಕದೊಳಗೆ ಜಗಳತ್ತಿಲ್ಲ, ನಮಗೆ ಕೊಡಲಿಲ್ಲ, ಅವ್ರಿಗೆ ಕೊಡಲಿಲ್ಲ, ಇವ್ರಿಗೆ ಕೊಡಲಿಲ್ಲ, ನಮಗೆ ಅದನ್ನು ಮಾಡಿದರು, ಇದನ್ನು ಮಾಡಿದರು, ಹಿಂಬಡ್ತಿ ಮಾಡಿದರು, ಇದನ್ನು ಮಾಡಿ. ಹೌದು, ಇಷ್ಟೇ ಜನರು ಮಂತ್ರಿ ಆಗ್ಬೇಕಂತೇಳಿ ನಿಯಮ ಐತಿ. ನಮಗೆ ಎಲ್ಲರಿಗೂ ಕೊಡಲಿ, 224 ಮಂದಿಗೆ ಕೊಟ್ಟರೆ ಎಲ್ಲರೂ ಮಂತ್ರಿಗಳಾದ್ರೆ ಒಟ್ಟು ಸದಸ್ಯರ 15% ಮಾತ್ರ
ಮಂತ್ರಿಗಳಾಗಲಿಕ್ಕೆ ಅವಕಾಶ. 8ನೇದ್ದು, ಪಕ್ಷಾಂತರ ಚಟುವಟಿಕೆಗಳನ್ನು ದೃಢಪಡಿಸಿ ಯಾರು ಪಕ್ಷಾಂತರ ರಾಜಕಾರಣದೊಳಗದಾರೋ ಆ ಸದಸ್ಯರನ್ನು ಅನರ್ಹಗೊಳಿಸುವವರು ಯಾರು ಅಂತ ಕೇಳಿದ್ರೆ ಸಭೆಯ ಸಭಾಪತಿಯವರು ಅವರನ್ನು ಅನರ್ಹಗೊಳಿಸ್ತಾರೆ. ಅರ್ಥ ಆಯ್ತಾ? ಸಭಾಪತಿಯವರು ಸದಸ್ಯರನ್ನು ಪಕ್ಷಾಂತರ ಕಾಯ್ದೆಯ ಅಡಿಯಲ್ಲಿ ಅನರ್ಹಗೊಳಿಸ್ತಾರೆ. ಈ ಪಕ್ಷಾಂತರ ಕಾಯ್ದೆಯ ಅಡಿಯಲ್ಲಿ ಸದಸ್ಯರನ್ನು ಅನರ್ಹಗೊಳಿಸುವ ನಿಯಮಾವಳಿಗಳನ್ನು ಯಾರು ರೂಪಣೆ ಮಾಡ್ತಾರಂತಂದ್ರೆ ಶಾಸನ ಸಭೆಯ ಅಧ್ಯಕ್ಷರು ರೂಪಣೆ ಮಾಡ್ತಾರೆ. ಅವರು ರೂಪಿಸಿದ ನಿಯಮಾವಳಿಗಳ ಆಧಾರದ ಮೇಲೆ ಸದಸ್ಯರನ್ನು ಅನರ್ಹಗೊಳಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ. ಕೊನೆಯದು ಪಕ್ಷಾಂತರ ಕಾಯ್ದೆಯ ವಿಶೇಷ ನಿಯಮಗಳು. ಇದಕ್ಕೆ ಒಂದಿಷ್ಟು ನಿಯಮಗಳದಾವು. ಏನು ನಿಯಮಗಳದಾವು ಅಂತಂದ್ರೆ, ಎಲ್ಲದಕ್ಕೂ ಪಕ್ಷಾಂತರ ಅಂತ ಹೇಳಿ ಕರೀಲಿಕ್ಕೆ ಬರುವುದಿಲ್ಲ. ಯಾವುದಕ್ಕೆ ಕರಿಬೇಕು ಅಂದರೆ ಈಗೆಲ್ಲ ಹೇಳಿದ್ನಲ್ಲ, ಇಂಥ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಪಕ್ಷಾಂತರ ಕಾಯ್ದೆಯಡಿ ಅವರನ್ನು ಅನರ್ಹಗೊಳಿಸಲಿಕ್ಕೆ ಬರುತ್ತೆ. ಈಗ ನಾವು ಉಳಿದದ್ದು ಹೇಳುವುದು ಏನಂತಂದ್ರೆ, ಹಿಂಗೆ ಮಾಡಿದರೆ ಅದು ಪಕ್ಷಾಂತರ ಅಲ್ಲ. ಹೆಂಗೆ ಅಂತ ಕೇಳಿದರೆ, 1ನೇದ್ದು, ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆಗೆ ವಿಲೀನವಾದರೆ ಅದು ಪಕ್ಷಾಂತರವಲ್ಲ. ಗೊತ್ತ ಏನು ಹೇಳಿದೆ ನಾನು? ಒಂದು ಪಕ್ಷ ಇನ್ನೊಂದು ಪಕ್ಷದಲ್ಲಿ ವಿಲೀನವಾದರೆ ಅದು ಪಕ್ಷಾಂತರವಲ್ಲ. ಅದಕ್ಕೆ ಪಕ್ಷಾಂತರ ಅಂತ ಹೇಳಿ ಕರೀಲಿಕ್ಕೆ ಬರುವುದಿಲ್ಲ. ಅವರನ್ನು ಅನರ್ಹಗೊಳಿಸಲಿಕ್ಕೆ ಬರುವುದಿಲ್ಲ. ಅರ್ಥ ಆಯ್ತಾ? ಸೆಕೆಂಡ್ ಒನ್, ಪಕ್ಷಾಂತರ ಕಾಯ್ದೆ ಇದು ಯಾರಿಗೆ ಅನ್ವಯವಾಗುವುದಿಲ್ಲ ಅಂತಂದರೆ, ನಾನು ಹೇಳಿದೆ ಸದಸ್ಯರನ್ನೇ ಹಿಂಗೆ ತೆಗೆದು ಹಾಕಬಹುದು ಅಂತ ಹೇಳಿದೆ ನಾನು. ಆದರೆ ಇದು ಯಾರಿಗೆ ಅನ್ವಯ ಆಗುವುದಿಲ್ಲ ಅಂತಂದರೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯ ಸಭಾಪತಿಗಳು, ಸ್ಪೀಕರ್ಗಳು ಅಂತ ಹೇಳಿ ಕರಿತಿರಲ್ಲ, ಅವರಿಗೆ ಇದು ಅನ್ವಯವಾಗುವುದಿಲ್ಲ. Why? Because the position of speaker is partyless. He is not belongs to any party after having a position as a speaker of the house. ಸಭಾಪತಿ ಅಂದರೆ ಅವ ಯಾವುದೇ ಪಕ್ಷದ ಅಭ್ಯರ್ಥಿ ಅಲ್ಲ. ಎಲ್ಲಿಯವರೆಗೆ ಅವ ಆ ಸ್ಥಾನವನ್ನು ಅಲಂಕರಿಸುವವರೆಗೆ. ಸ್ಥಾನವನ್ನು ಅಲಂಕರಿಸಿದ ಮೇಲೆ ಅವ ಪಕ್ಷಾತೀತವಾಗಿ ಕಾರ್ಯವನ್ನು ಮಾಡಬೇಕು. ಅದಕ್ಕೆ ಅವರು ಈ ಪಕ್ಷಾಂತರ ಕಾಯ್ದೆಯಡಿಯಲ್ಲಿ ಬರುವುದಿಲ್ಲ. ಕೊನೆಯದು, ಈ ಕಾಯ್ದೆಯ ಅಡಿಯಲ್ಲಿ, ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಅನರ್ಹಗೊಂಡಂತಹ ಪ್ರತಿನಿಧಿಗಳು ತಮ್ಮ ಅನರ್ಹತೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಅವಕಾಶವಿದೆ. ಪ್ರಶ್ನಿಸಬಹುದು. ಯಾವ ಆಧಾರದ ಮೇಲೆ ನಮ್ಮನ್ನು ಅನರ್ಹಗೊಳಿಸಿದರು ಅನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮಾಡಬಹುದು. ಮೊಕದ್ದಮೆ ದಾಖಲಿಸಬಹುದು. ಕಳೆದ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ 17 ಜನ ಸದಸ್ಯರು ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ತಮ್ಮನ್ನು ತಾವು ಡಿಫೈನ್ ಮಾಡಿಕೊಂಡು ನ್ಯಾಯವನ್ನು ತೆಗೆದುಕೊಂಡು ಬಂದರು. ಪ್ರಶ್ನೆ ಮಾಡಲಿಕ್ಕೆ ಅವಕಾಶ. ಅರ್ಥ ಆಯ್ತು? ಇಷ್ಟು ಪಕ್ಷಾಂತರ ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆ, ಅದರ ಮುಖ್ಯ ಅಂಶಗಳು ಮತ್ತು ವಿಶೇಷ ನಿಯಮಗಳು. ಇಲ್ಲಿಗೆ